ಈಗ ಪಟ್ಟಣಗೆರೆ ಶೆಡ್ ಮಾಲೀಕನಿಗೆ ಪೊಲೀಸರ ಕ್ರಿಯೆ. ಸತತ 3 ಗಂಟೆಗೂ ಹೆಚ್ಚು ಕಾಲ ಜಯಣ್ಣ ವಿಚಾರಣೆ. ನಾನು ಶೆಡ್ ಅನ್ನ ಕಿಶೋರ್ಗೆ ಬಾಡಿಗೆಗೆ ಕೊಟ್ಟಿದ್ದೇನೆ, ಅವರು ಹೋಗಿರೋದೇ ಗೊತ್ತಿಲ್ಲ ಎಂದ ಜಯಣ್ಣ. ನನಗೆ ಗೊತ್ತಿಲ್ಲದೆ ಘಟನೆ ನಡೆದಿದೆ ಅಂತ ಹೇಳಿ ಜಯಣ್ಣ ಹೇಳ್ತಿದ್ದಾರೆ. ಶೆಡ್ಗೆ ದರ್ಶನ್ 2ನೇ ಸಲ ಮಾತ್ರ ಬಂದಿರೋದು. ಜಾಗದ ಮಾಲೀಕ ಆಗಿರೋದಕ್ಕೆ ನನ್ನ ವಿಚಾರಣೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲದೆ ಈ ಘಟನೆ ನಡೆದಿದೆ. ನಾನು ಶೆಡ್ ಅನ್ನ ಕಿಶೋರ್ಗೆ ಬಾಡಿಗೆ ಕೊಟ್ಟಿದ್ದೇನೆ ನಿಜ, ಆದ್ರೆ ಈ ಘಟನೆ ನಡೆದಿದ್ದು ನನಗೆ ಗೊತ್ತಿಲ್ಲ. ಸತತ 3 ಗಂಟೆಗೂ ಹೆಚ್ಚು ಕಾಲ ಜಯಣ್ಣ ವಿಚಾರಣೆ ನಡೆದಿದೆ. ಪಟ್ಟಣಗೆರೆ ಶೆಡ್ ಮಾಲೀಕನಿಗೆ ಪೊಲೀಸರ ಗ್ರಿಲ್. ಸತತ 3 ಗಂಟೆಗೂ ಹೆಚ್ಚು ಕಾಲ ಜಯಣ್ಣ ವಿಚಾರಣೆ ನಡೆದಿದೆ. ನಾನು ಶೆಡ್ನ ಕಿಶೋರ್ಗೆ ಬಾಡಿಗೆಗೆ ಕೊಟ್ಟಿದ್ದೇನೆ, ಅವರು ಹೋಗಿರೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಜಯಣ್ಣ ಹೇಳಿದ್ರು. ನನಗೆ ಗೊತ್ತಿಲ್ಲದೆ ಘಟನೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಶೆಡ್ಗೆ ದರ್ಶನ್ 2ನೇ ಸಲ ಮಾತ್ರ ಬಂದಿರೋದು. ಜಾಗದ ಮಾಲೀಕ ಆಗಿರೋದಕ್ಕೆ ನನ್ನ ವಿಚಾರಣೆ ನಡೆಸಿದ್ದಾರೆ. ಇವರು ಸಹ ಅದೇ ರೀತಿಯಾಗಿ ಹೇಳ್ತಿದ್ದಾರೆ. ಈಗ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಅದೇ ಹೇಳಿದ್ರು. ನಾನು ಊಟಕ್ಕೆ ಹೋಗಿದ್ದೆ, ಹಂಗಾಗಿ ನನಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಇವರು ಅದೇ ಹೇಳ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ ಏನಿದೆ ಅದರ ಮಾಲೀಕ ಆಗಿರುವ ಕಾರಣಕ್ಕೆ ನನ್ನ ವಿಚಾರಣೆ ನಡೆದಿದೆ ಅಷ್ಟೇ, ಆದ್ರೆ ಘಟನೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪಟ್ಟಣಗೆರೆ ಶೆಡ್ ಮಾಲೀಕ ಆಗಿರುವ ಕಾರಣ ನನ್ನ ವಿಚಾರಣೆ ನಡೆಸಿದ್ದಾರೆ. ಸತತ 3 ಗಂಟೆಗೂ ಹೆಚ್ಚು ಕಾಲ ಜಯಣ್ಣ ವಿಚಾರಣೆ ನಡೆದಿದೆ. ನಾನು ಶೆಡ್ನ ಕಿಶೋರ್ ಅನ್ನುವವರಿಗೆ ಬಾಡಿಗೆ ಕೊಟ್ಟಿದ್ರಂತೆ. ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ. ಪ್ರಾಪರ್ಟಿ ಬಗ್ಗೆ ಮಾತ್ರ ಸರ್, ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ನಾನು ಕನ್ನಡಪುರ ಸಂಘಟನೆ ನಡೆಸಿದ್ದೆ. ಅವತ್ತಿನ ಈಗ ಅವತ್ತು ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ಹೋಗೋದ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ಲದಂಗೆ ಹೋಗಿ ಸರ್, ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತಿಂದ್ರ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಯಾಕಂದ್ರೆ ಸಿಸಿಟಿವಿ ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದ್ರಿಂದ ನಾನು ಸಿಸಿಟಿವಿ ಇದೆ, ಬಟ್ ಸಿಸಿಟಿವಿ ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಆದ್ಮೇಲೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಾತಾಡಿದಾರೆ ಯಾರು? ಕಿಶೋರ್ ಇನ್ನ ಮಾತಾಡಿದ್ದಾರೆ. ನಿಮ್ ವಿನಯ್ ಅವರು ನನ್ನ ತಂಗಿ ಮಗ ಸರ್. ಈಗ ಈ ಒಂದು ನಿಮ್ ಶೆಡ್ ಅಲ್ಲಿ ಈ ತರ ನಡೆದಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರಿಂದ ಕಾನೂನು ಪ್ರಕಾರ ನಡೆಸ್ಕೊಳ್ಳೋದು. ಮತ್ತೆ ಯಾವತ್ತು ಬನ್ನಿ ಅಂತ ಸರ್? ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ದೆ. 2 ದಿನ ಈ ತರ ಬರ್ತಿದ್ರು ಅವಾಗ ಎರಡೇ ಸತಿ ಬಂದೆ. ಸರ್, ಯಾವ ಬಂದಿದ್ರು ಮುಂಚೆ? ಅದು ಆದಾಗ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಮಾಡಿದ್ರು. ಒಂದೇ ಖಂಡಿತ ಬರ್ತೀನಿ, ಖಂಡಿತ ಅಲ್ಲ, ಈಗ ಬನ್ನಿ ನೆಕ್ಸ್ಟ್ ಬನ್ನಿ ಅಂತ ಹೇಳಿದಾರ ಅಂತ ಕರಿತೀನಿ ಅಂತ ಹೇಳಿಲ್ಲ. ಅವಶ್ಯಕತೆ ಇದೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ. ಪ್ರಾಪರ್ಟಿ ಬಗ್ಗೆ ಮಾತ್ರ. ಸರ್, ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ನಾನು ಕನ್ನಡಪುರ ಸಂಘಟನೆ ನಡೆಸಿದ್ದೆ. ಅವತ್ತಿನ ಈಗ ಅವತ್ತು ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ಹೋಗೋದ? ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ಲದಂಗೆ ಹೋಗಿ ಸರ್, ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತಿಂದ್ರ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಯಾಕಂದ್ರೆ ಸಿಸಿಟಿವಿ ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದ್ರಿಂದ ನಾನು ಸಿಸಿಟಿವಿ ಇದೆ, ಬಟ್ ಸಿಸಿಟಿವಿ ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ನನಗೆ ಗೊತ್ತಿಲ್ಲದೆ ಘಟನೆ ನಡೆದಿದೆ ಅಂತ ಹೇಳಿ ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣ ಹೇಳ್ತಿದ್ದಾರೆ. ಶೆಡ್ಗೆ ದರ್ಶನ್ 2ನೇ ಸಲ ಮಾತ್ರ ಬಂದಿರೋದು. ಜಾಗದ ಮಾಲೀಕ ಆಗಿರೋದಕ್ಕೆ ನನ್ನ ವಿಚಾರಣೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿವೇಕ್, ಈಗ ಶೆಡ್ ಮಾಲೀಕನ ವಿಚಾರಣೆ ಆಗಿದೆ, 3 ಗಂಟೆಗಳ ಕಾಲ ವಿಚಾರಣೆ ಆಗಿದೆ. ನಿನ್ನೆ ಹಾಸ್ಯ ನಟ ಚಿಕ್ಕಣ್ಣ ವಿಚಾರಣೆ ಕೂಡ ಆಗಿದೆ. ಎಲ್ಲರೂ ಹೇಳೋದೇನಂತಂದ್ರೆ, ಹೌದು ನಾವು ಅದರಲ್ಲಿ ಮೀಟ್ ಆಗಿದ್ದು ನಿಜ, ಊಟ ಮಾಡಿದ್ದು ನಿಜ, ಇದು ನಾನು ಶೆಡ್ ಮಾಲೀಕ ಆಗಿರೋದು ನಿಜ, ಆದ್ರೆ ಇದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ.
ಎಸ್ ಅಕ್ಷತಾ, ದರ್ಶನ್ ಅವರ ಕೇಸ್ ಏನಿದೆ, ದರ್ಶನ್ ಮತ್ತು ಉಳಿದ ಆರೋಪಿಗಳೇನಿದ್ದಾರೆ, ಈಗಾಗಲೇ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿಸಿ 19 ಜನ ಆರೋಪಿಗಳಾಗಿದ್ದಾರೆ ಆ ಪ್ರಕರಣದಲ್ಲಿ, ರೇಣುಕಾ ಸ್ವಾಮಿ ಕೊಲೆ ಮಾಡಿರೋ ಪ್ರಕರಣದಲ್ಲಿ. ಮತ್ತೆ ಪೊಲೀಸ್ ಅವರು ಇನ್ನೂ ಹೆಚ್ಚು ತಲಾಶ್ ನಡೆಸ್ತಿದ್ದಾರೆ. ಇದರಲ್ಲಿ ಏನಾದ್ರೂ ಮೇಜರ್ ಡೆವಲಪ್ಮೆಂಟ್ ಸಿಗ್ಬೋದಾ, ಅವರಿಗೆ ದೊಡ್ಡ ಮಟ್ಟದ ಏನಾದ್ರೂ ಎವಿಡೆನ್ಸಸ್ ಗಳು ಲಭ್ಯವಾಗುತ್ತಾ ಅಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ಜಾಗಕ್ಕೂ ಕರ್ಕೊಂಡೋಗಿ ಸ್ಥಳ ಮಹಜರ್ ಮಾಡಿಸ್ತಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಇವರ ಎರಡೂ ನಿವಾಸಗಳಲ್ಲೂ ಸ್ಥಳ ಮಹಜರ್ ನಡೆಸಿದ್ರು. ಅದಾದ್ಮೇಲೆ ಚಿತ್ರದುರ್ಗದಲ್ಲೂ ಸ್ಥಳ ಮಹಜರ್ ನಡೆದಿತ್ತು. ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಜಾಗ ಪಟ್ಟಣಗೆರೆ ಶೆಡ್ ಆಗಿರ್ಬೋದು ಮತ್ತು ಅವರಿಗೆ ಶವವನ್ನು ಎಸೆದಂತ ಜಾಗ, ಆ ಎರಡೂ ಕಡೆಗಳಲ್ಲೂ ಸ್ಥಳ ಮಹಜರ್ ನಡೆದಿತ್ತು. ಈಗ ಇವತ್ತಿನ ಡೆವಲಪ್ಮೆಂಟ್ಸ್ ಏನಿದೆ ಅಂದ್ರೆ, ನಿನ್ನೆ ಅಷ್ಟೇ ಜಯಣ್ಣ, ಆ ಶೆಡ್ ನ ಮಾಲೀಕ ಏನಿದ್ದಾರೆ ಜಯಣ್ಣ, ಅವರಿಗೂ ಸಹ ಸತತ 3 ಗಂಟೆಗಳ ಕಾಲ ಪೊಲೀಸ್ ತಂಡ ವಿಚಾರಣೆ ಕೂಡ ನಡೆಸಿದೆ. ಆ ವಿಚಾರಣೆಯಲ್ಲಿ ಅವ್ರು ಹೇಳುವಂತ ಮಾತುಗಳು, ಈ ಶೆಡ್ ನಾನ್ ಬಾಡಿಗೆ ಕೊಟ್ಟಿದ್ದೆ, ಇದಕ್ಕೆ ನನಗೆ ಯಾವುದೇ ಸಂಬಂಧ ಇಲ್ಲ, ದರ್ಶನ್ 2 ಬಾರಿ ಮಾತ್ರ ಈ ಶೆಡ್ಗೆ ಆಗಮಿಸಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಜಯಣ್ಣ ಅವರು ಆಡಿದ್ರು. ಈಗಾಗಲೇ ಜಯಣ್ಣ ಅವರ ತಂಗಿ ಮಗ ಏನಿದ್ದಾರೆ ವಿನಯ್ ಕೂಡ ಇದ್ರಲ್ಲೊಂದು ಆರೋಪಿ ಆಗಿದ್ದಾರೆ ಅಕ್ಷತಾ. ಮತ್ತೆ ಇದರ ಬೆನ್ನಲ್ಲೇ ಮತ್ತೆ ನಿನ್ನೆ ಕೂಡ ಅಷ್ಟೇ ಸ್ಟೋನಿ ಬ್ರೂಕ್ ಏನಿತ್ತು, ಆ ರೆಸ್ಟೋರೆಂಟ್ ಗೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಮಾಡೋದಕ್ಕೂ ಮುಂಚೆ ಆ ರೆಸ್ಟೋರೆಂಟ್ ಗೆ ಹೋಗಿದ್ರು. ಅಲ್ಲಿ ಚಿಕ್ಕಣ್ಣ ಆಗಿರ್ಬೋದು ಮತ್ತು ಹಲವು ನಿರ್ಮಾಪಕರು ಇದ್ರು ಮತ್ತು ಬೇರೆ ಸಹ ನಟರು ಇದ್ರು, ಅವರ ಜೊತೆ ಎಲ್ಲ ಪಾರ್ಟಿ ಮಾಡ್ತಾ ಇದ್ರು, ಅಲ್ಲಿ ಊಟ ಮಾಡ್ತಾ ಇದ್ರು ಅನ್ನೋ ಒಂದು ವಿಷಯ ಕೂಡ ತಿಳಿದು ಬಂತು. ಈ ನಿಟ್ಟಿನಲ್ಲಿ ಮೊನ್ನೆ ಆದ್ರೆ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿ ಹತ್ಯೆ ಏನಾಗುತ್ತೆ ಅದಕ್ಕೂ ಮುಂಚೆ ಅವ್ರ ಜೊತೆ ಇದ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಏನಾದ್ರೂ ವಿಷಯಗಳು ಮಾತಾಡಿದ್ರ, ಈ ರೇಣುಕಾ ಸ್ವಾಮಿ ಬಗ್ಗೆ ಏನಾದ್ರೂ ಚರ್ಚೆ ನಡೆದಿತ್ತಾ ಅನ್ನೋ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವ್ರನ್ನ ಕೂಡ ವಿಚಾರಣೆಗೆ ಕರೆಸಿದ್ರು ಪೊಲೀಸರು. ನಿನ್ನೆ ಅವರಿಗೂ ಸಹ ವಿಚಾರಣೆ ನಡೆಸಿದ್ರು. ಮತ್ತೆ ಅವರಿಗೂ ಸಹ ಅಲ್ಲಿಂದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅಲ್ಲಿಗೂ ಸಹ ಕರ್ಕೊಂಡೋಗಿ ಅಲ್ಲೂ ಕೂಡ ವಿಚಾರಣೆ ನಡೆಸಿದ್ರು. ಅಂದ್ರೆ ಅಲ್ಲೂ ಕೂಡ ಒಂದ್ ರೀತಿ ಸ್ಥಳ ಮಹಜರ್ ಮಾಡಿ ಅಲ್ಲಿ ಅವ್ರ ಹತ್ರ ಹೇಳಿಕೆಗಳನ್ನ ಪಡ್ಸ್ಕೊಂಡ್ರು. ಇಲ್ಲಿಂದ ಏನ್ ದರ್ಶನ್ ಯಾವ ರೀತಿ ಹೊರಟ್ರು ಏನು ಅನ್ನೋ ಒಂದು ಮಾತುಗಳನ್ನು ಕೂಡ ಆಡಿದ್ರು. ಮತ್ತೆ ಈಗ ನಿನ್ನೆ ನಡೆದಿರೋ ಡೆವಲಪ್ಮೆಂಟ್, ಜಯಣ್ಣ ಅವ್ರಿಗೂ ಸಹ ವಿಚಾರಣೆ ನಡೆಸಿದ್ರು. ಅವ್ರ ಕಡೆಯಿಂದ ಏನಾದ್ರೂ ಸಾಕ್ಷ್ಯಗಳು ಸಿಗ್ಬೋದಾ ಅಂತ. ಒಟ್ಟಾರೆಯಾಗಿ ಪೊಲೀಸ್ ಅವರು ಯಾವ ಮೂಲದಲ್ಲಿ ಅವರಿಗೆ ಸಾಕ್ಷಿಗಳು ಲಭ್ಯವಾಗುವ ಸಾಧ್ಯತೆಗಳಿದೆ ಆ ಸ್ಥಳಗಳಲ್ಲಿ ಎಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡೋದಾಗಿರ್ಬೋದು, ಯಾವ್ದಾದ್ರು ಸಣ್ಣ ಲಿಂಕ್ ಇದ್ರು ಕೂಡ ಆ ವ್ಯಕ್ತಿಯನ್ನ ಬಿಡದೆ ಅವರಿಗೂ ಕೂಡ ಪ್ರಶ್ನೆ ಮಾಡೋದು, ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದ ತಲಾಶ್ ಕೂಡ ಮಾಡ್ತಿದ್ದಾರೆ ಪೊಲೀಸರು. ಈ ತನಿಖೆಯನ್ನು ಒಂದ್ ರೀತಿಯಾಗಿ ಚುರುಕುಗೊಳಿಸಿ ವೇಗವಾಗಿ ನಡೆಸ್ತಿದ್ದಾರೆ ಪೊಲೀಸರು ಅಂತಾನೆ ಹೇಳ್ಬೋದು ಅಕ್ಷತಾ. ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.